ನೋಡಿ, ಇದೊಂದು ವಿಫಲ ಸರ್ಕಾರ. ಸಫಲ ಸರ್ಕಾರ ಆಗ್ಬೇಕಾದ್ರೆ ವಿಫಲ ಸರ್ಕಾರ ಅಂತಂದ್ರೆ ಯಾವುದೇ ವಿಧದಲ್ಲೂ ಕೂಡ ಇವರ ಪರ್ಫಾರ್ಮೆನ್ಸ್ ಶೂನ್ಯವಾಗಿದೆ. ಈ ಕಾರಣದಿಂದ ನಾವು ಮೇಲ್ಮನೆಯಲ್ಲಿ ಇದನ್ನ ಯಾವ ರೀತಿ ತಿಳ್ಕೊಳ್ಬೇಕು, ಗಟ್ಟಿ ಹಾಕಬೇಕು ಅನ್ನೋದನ್ನ ಇವತ್ತು ಸದಸ್ಯರುಗಳನ್ನ ಕಥೆ ಮಾಡಿದ್ದೀವಿ. ಎಲ್ಲರೂ ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ. ಇವರಿಗೆ ವಿದ್ಯೆ ಅನ್ನತಕ್ಕಂಥದ್ದು ಪ್ರಿಯಾರಿಟಿ ಅಲ್ಲ, ದಲಿತರ ಸಮಸ್ಯೆಗಳು ಪ್ರಿಯಾರಿಟಿ ಅಲ್ಲ. ದಲಿತರ ಸಮಾಧಿ ಕಟ್ಟಿ ಆಗೋಯ್ತು, ಈಗ ಬಡವರ ಸಮಾಧಿ ಕಟ್ಟಿ ಆಗೋಗಿದೆ. ಯಾವುದೇ ಕಾರಣಕ್ಕೂ ಕೂಡ ಈ ಯೂನಿವರ್ಸಿಟಿಗಳನ್ನ ನಾವು ಅದನ್ನು ತೆಗಿಲಿಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ವಿದ್ಯೆಗೆ ಪ್ರಾಮುಖ್ಯತೆ, ಪ್ರಾಶಸ್ತ್ಯ ಕೊಡ್ಬೇಕಾಗ್ತದೆ. ಅದನ್ನ ಈ ಸರ್ಕಾರ ಕೊಡ್ತಾ ಇಲ್ಲ. 5 ಗ್ಯಾರಂಟಿಗಳ ಹೆಸರು ಹೇಳ್ಕೊಂಡು 5 ವರ್ಷ ಆ ಕಡೆ ನುಂಗಿ ನೀರು ಕುಡಿದು ಹೊರಟೋಗ್ಬೇಕು ಅಂತ ಹೇಳಿ ಇವರು ಯೋಚನೆ ಮಾಡ್ತಾರೆ. ಆದ್ರಿಂದಾಗಿ ಪ್ರತಿ ದಿನಕ್ಕೊಂದೊಂದು ಹಗರಣಗಳು ಇವತ್ತು ಹೊರಗಡೆ ಬರ್ತವೆ. ಇವತ್ತು ರಾಜ್ಯದಲ್ಲಿ ನೋಡಿದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿ ಅಂತ ಹುಡುಕಿ ನೋಡ್ಬೇಕಾಗಿದೆ. ತಲವಾರುಗಳು ರಸ್ತೆಗಳಲ್ಲಿ ಜಳಪಿಸ್ತಾರೆ. ಯಾರು ಇದಕ್ಕೆ ಕುಮ್ಮಕ್ಯ? ನಿಮ್ಮ ಅತಿಯಾದ ಈ ಓಲೈಕೆ ರಾಜಕಾರಣ ರಾಜ್ಯದ ಜನರನ್ನ ಸಂಕಷ್ಟಕ್ಕೆ ಸಿಕ್ಕಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸದಸ್ಯರು ಎಲ್ಲರೂ ಕೂಡ ಒಕ್ಕೊರಳಿನಿಂದ ಒಗ್ಗಟ್ಟಿನಿಂದ ನಾವು ಎರಡೂ ಸದನಗಳಲ್ಲಿ ಹೋರಾಟವನ್ನು ಮಾಡಬೇಕು. ಯಾವುದೇ ಸಮಸ್ಯೆ ಬಂದರೂ ಅದನ್ನ ಒಗ್ಗಟ್ಟಿನಿಂದ ಎದುರಿಸಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ. ಇವತ್ತು ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ, ಮಾನ್ಯ ವಿರೋಧ ಪಕ್ಷದ ತಳಮನೆ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಅದನ್ನು ಮಾಡ್ತೇವೆ. ಈ ಸರ್ಕಾರ ಯಾವುದೇ ತಪ್ಪು ಮಾಡಿದರೂ ಕೂಡ ಒಂದು ಹೆಜ್ಜೆಯೂ ಕೂಡ ಅವರನ್ನು ಮುಚ್ಚಿಕೊಳ್ಳಲಿಕ್ಕೆ ನಾವು ಬಿಡಲ್ಲ ಅಂತ ಮಾತಾಡ್ತೇವೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.